ಇನ್ನು ರಮೇಶ್ ಜಾರಕಿಹೊಳಿಗೆ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಟಾಂಗ್ ಕೊಟ್ಟಿರುವಂತದ್ದು ಎಂಥ ಟಾಂಗ್ ಅಂದ್ರೆ ಇದು ಮೆಟ್ಟಲ್ ಹೊಡಿತೀನಿ ಅಂತ ಲಕ್ಷ್ಮಣ್ ಸವದಿ ಅವರು ಮಾತಾಡಿರೋದು. ಇದನ್ನ ಮೆಟ್ಟಲ್ ಹೊಡಿತೀನಿ ಅಂತ ಲಕ್ಷ್ಮಣ್ ಸವದಿ ಅವರು ರಮೇಶ್ ಜಾರಕಿಹೊಳಿ ಅವರಿಗೆ ಹೇಳಿರೋದು. ಇದು ಮೆಟ್ಟಲ್ ಹೊಡಿತೀನಿ ರಮೇಶ್ ಜಾರಕಿಹೊಳಿಗೆ ಅಂತ ಈ ರೀತಿ ಹೆಸರು ತಗೊಂಡು ಹೇಳಿಲ್ಲ, ಆದ್ರೆ ಅವರೇ ಅಂತ ಕನ್ಫರ್ಮ್ ಆಗುವಂತ ಒಂದಿಷ್ಟು ಮಾತುಗಳನ್ನ ಮಾತನಾಡಿದ್ದಾರೆ. ಸೊ ಪ್ರತಿ ಇಂಚಿಂಚು ಮಾಹಿತಿಯನ್ನ ಯಾಕೆ ಇವರಿಬ್ಬರ ಮಧ್ಯೆ ಈ ರೀತಿ ಗೊಂದಲ ನಡೀತಾ ಇದೆ ಮತ್ತು ಅದರ ಜೊತೆಗೆ ಲಕ್ಷ್ಮಣ್ ಸವದಿ ಅವರು ಯಾಕೆ ಈಗ ಈ ಸಂದರ್ಭದಲ್ಲಿ ಮಾತನ್ನ ಮಾತಾಡಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ನಿಮ್ಮ ಮುಂದೆ ಪ್ರತಿಪಾದಿಸ್ತೇನೆ. ಲಕ್ಷ್ಮಣ್ ಸವದಿ ಅವರು ಒಂದು ವೇದಿಕೆಯ ಮೇಲೆ ಸ್ಪಷ್ಟವಾಗಿ ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ ಅಂದ್ರೆ, ನನ್ನನ್ನ ಕಬ್ಬು ಕಡಿಲಿಕ್ಕೆ ಹಚ್ಕೊಡ್ತೀನಿ, ಟ್ರ್ಯಾಕ್ಟರ್ ಹೊಡಿಲಿಕ್ಕೆ ಹಚ್ಕೊಡ್ತೀನಿ, ಎತ್ತ ಮೇಸ್ಲಕ್ಕೆ ಹಚ್ಕೊಡ್ತೀನಿ ಅಂತೇನು ಯಾರೆಲ್ಲ ಮಾತಾಡಿದಾರಲ್ಲ ನನ್ನ ಸ್ನೇಹಿತ ಅಂತ ಹೇಳಿದ್ರು ಮತ್ತೆ ಮೇಲೆ. ಸೊ ಇದನ್ನೆಲ್ಲ ಮಾತಾಡಿರೋದು ರಮೇಶ್ ಜಾರಕಿಹೊಳಿ ಅವರೇ. ಹಾಗಾಗಿ ಕನ್ಫರ್ಮ್ ಆಯ್ತು ಲಕ್ಷ್ಮಣ್ ಸವದಿ ಅವರು ಮಾತಾಡಿರೋದು ರಮೇಶ್ ಜಾರಕಿಹೊಳಿ ಅವರಿಗೆ ಅಂತ. ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಅವ್ರಿಗೆ ಮಾತಾಡ್ಬೇಕಾದ್ರೆ ಯಾವ ರೀತಿ ಉಚ್ಚಾರವನ್ನ ಮಾಡಿದ್ರು? ರಮೇಶ್ ಜಾರಕಿಹೊಳಿ ಅವರು ಏನ್ ಕಬ್ಬು ಕಡಿಲಿಕ್ಕೆ ಹಚ್ಕೊಡ್ತೀನಿ, ಟ್ರ್ಯಾಕ್ಟರ್ ಹೊಡಿಲಿಕ್ಕೆ ಹಚ್ಕೊಡ್ತೀನಿ ಅಂತ ಮಾತನಾಡಿದ್ರು ಅಥಣಿಯಲ್ಲೇ ಬಂದು. ಸೊ ಅದರ ಪರೋಕ್ಷವಾಗಿ ಲಕ್ಷ್ಮಣ್ ಸವದಿ ಅವರು ಮಾತನಾಡಿರುವಂತದ್ದು ಏನಂದ್ರೆ, ನಾನು ರೈತ, ಟ್ರ್ಯಾಕ್ಟರ್ನು ಹೊಡಿತೀನಿ, ಮಣ್ಣನ್ನು ಬಿತ್ತೀನಿ, ಮಣ್ಣಲ್ಲಿ ದುಡಿತೀನಿ, ಮೆಟ್ಟಲ್ಲಿ ಹೊಡಿತೀನಿ ಅಂತ ಲಕ್ಷ್ಮಣ್ ಸವದಿ ಅವರು ರಮೇಶ್ ಜಾರಕಿಹೊಳಿ ಅವರಿಗೆ ಮಾತನಾಡಿದ್ದಾರೆ. ಇದಕ್ಕೆ ವಿಕೋಪಕ್ಕೆ ಕಾರಣ ಆಗಿ ಈಗ ಲಕ್ಷ್ಮಣ್ ಸವದಿ ಅವರ ವಿರುದ್ಧ ಜಾರಕಿಹೊಳಿಗಳ ಕುಟುಂಬ ಮತ್ತಷ್ಟು ಬಿಗಿ ಬಂದಸ್ತನ್ನ ಉಪಯೋಗ ಮಾಡ್ಕೊಳ್ತಾ ಇದೆ. ಬೆಳಗಾವಿಯ ರಾಜಕಾರಣದಲ್ಲಿ ಲಕ್ಷ್ಮಣ್ ಸವದಿ ಅವರ ಕೈಗಳನ್ನ ಕಟ್ಟಿ ಹಾಕೋಕೆ ರಮೇಶ್ ಜಾರಕಿಹೊಳಿ ತಂತ್ರಗಳನ್ನ ರೂಪಿಸ್ತಾನೆ ಇರ್ತಾರೆ. ನೋಡಿ, ಲಕ್ಷ್ಮಣ್ ಸವದಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಿಕ್ಕಾಗ ಆ ಉಪಮುಖ್ಯಮಂತ್ರಿ ಸ್ಥಾನವನ್ನ ತೆಗೆದು ಬಿಸಾಕಿದ್ದು ರಮೇಶ್ ಜಾರಕಿಹೊಳಿ ಅವರೇ. ಇನ್ನು ಕಾಂಗ್ರೆಸ್ನಲ್ಲಿ ಈಗ ಅಷ್ಟರಲ್ಲಿ ಅವರಿಗೆ ಒಂದು ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆಗಳಿದ್ವು. ಅದನ್ನು ಕೂಡ ಸಿಗದೇ ಇರೋ ಹಾಗೆ ಮಾಡಿದ್ದು ರಮೇಶ್ ಜಾರಕಿಹೊಳಿ. ನೀವಿಲ್ಲಿ ಪ್ರಶ್ನೆ ಮಾಡಬಹುದು, ರಮೇಶ್ ಜಾರಕಿಹೊಳಿ ಬಿಜೆಪಿಯಲ್ಲಿರೋರು ಕಾಂಗ್ರೆಸ್ನಲ್ಲಿ ಹೇಗೆ ಇವರ ಸಚಿವ ಸ್ಥಾನ ತಪ್ಪಿಸ್ತಾರೆ ಅಂದ್ರೆ ಅವರ ಸಹೋದರ ಸತೀಶ್ ಜಾರಕಿಹೊಳಿ ಇದ್ದಾರೆ. ಸೊ ಹಾಗಾಗಿ ರಮೇಶ್ ಜಾರಕಿಹೊಳಿ ಯಾವಾಗ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಆಟವನ್ನ ಆಡ್ಲಿಕ್ಕೆ ಎಲ್ಲ ಕಡೆಯೂ ಕೂಡ ಎಲ್ಲ ದಿಕ್ಕಿನಲ್ಲೂ ಕೂಡ ರಮೇಶ್ ಜಾರಕಿಹೊಳಿಗೆ ಬಿಗಿ ಬಂದೋಸ್ತನ್ನ ಮಾಡ್ಲಿಕ್ಕೆ ಸರಿಯಾದ ಸಮಯಕ್ಕೆ ಲಕ್ಷ್ಮಣ್ ಸವದಿ ಅವರ ಕೈಯನ್ನ ಕಟ್ಟಾಕ್ಲಿಕ್ಕೆ ಎಲ್ಲ ಕಡೆಯೂ ಕೂಡ ದಾರಿ ಇದೆ. ಯಾಕಂತಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖ್ಯವಾಗಿ ರಾಷ್ಟ್ರೀಯ ಪಕ್ಷಗಳಾಗಿದ್ದು ಕೂಡ ಲಕ್ಷ್ಮಣ್ ಸವದಿ ಬೆಳಗಾವಿಯಲ್ಲಿ ಬೆಳೀತಿರ್ತಕ್ಕಂತಹ ರಾಜಕಾರಣಿ ಆಗಿದ್ರು ಕೂಡ ಬೆಳಗಾವಿಯಲ್ಲಿ ಜಾರಕಿಹೊಳಿ ಕುಟುಂಬನೇ ಕಿಂಗು ಅನ್ನುವ ಮಟ್ಟಿಗೆ ಬಂದು ನಿಂತಿದೆ ಈಗ ರಾಜಕೀಯ. ಬೆಳಗಾವಿಯಲ್ಲಿ ಈ ಜಾರಕಿಹೊಳಿ ಕುಟುಂಬಕ್ಕೆ ಸ್ವಲ್ಪ ಪೈಪೋಟಿ ಕೊಟ್ಟು ನಿಂತ್ಕೊಳ್ಳುವಂತಹ ನಾಯಕ ಯಾರಾದ್ರೂ ಇದ್ರೆ ಅದು ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅಂತ ನೇರವಾಗಿ ಎಲ್ಲರೂ ಮಾತಾಡ್ತಾರೆ. ಆದ್ರೆ ಲಕ್ಷ್ಮಣ್ ಸವದಿ ಅವರು ಟಕ್ಕರ್ ಕೊಡ್ತಾ ಇದ್ದಾರೆ, ಟಾಂಗ್ ಕೊಡ್ತಾ ಇದ್ದಾರೆ. ಆದ್ರೆ ಜಾರಕಿಹೊಳಿ ಕುಟುಂಬವನ್ನ ಮೀರಿ ಮೇಲಕ್ಕೆ ಬರ್ತಾ ಇಲ್ಲ. ಮೀರಿ ಇವರನ್ನ ಮೇಲಕ್ಕೆ ಬರ್ಲಿಕ್ಕೆ ರಮೇಶ್ ಜಾರಕಿಹೊಳಿ ಬಿಡೋದಿಲ್ಲ. ಯಾಕೆ ರಮೇಶ್ ಜಾರಕಿಹೊಳಿ ಬಿಡೋದಿಲ್ಲ? ಅಂತಹ ಶಕ್ತಿ ರಮೇಶ್ ಜಾರಕಿಹೊಳಿ ಏನಿದೆ ಅನ್ನುವಂಥ ಪ್ರಶ್ನೆಗಳು ಸಾಕಷ್ಟು ನಿಮಗೂ ಮೂಡ್ತವೆ. ರಮೇಶ್ ಜಾರಕಿಹೊಳಿ ಕೇವಲ ಏಕಾಂಗಿ ಅಲ್ಲ, ಅಥವಾ ರಮೇಶ್ ಜಾರಕಿಹೊಳಿ ಒಬ್ಬಂಟಿ ಅಲ್ಲ. ರಮೇಶ್ ಜಾರಕಿಹೊಳಿ ಸುತ್ತ 4-5 ಶಾಸಕರ ಬೆಂಬಲ, ಅದರ ಜೊತೆಗೆ ಲಕ್ಷ್ಮಣ್ ಸವದಿ ಅವರ ವಿರೋಧಿಗಳ ಬಣ ಎಲ್ಲವೂ ಕೂಡ ರಮೇಶ್ ಜಾರಕಿಹೊಳಿ ಅವರ ಜೊತೆಗಿದೆ. ಇನ್ನು ಕೇವಲ 4-5 ಶಾಸಕರ ಬೆಂಬಲ ಅಲ್ಲ, ಟೋಟಲ್ ರಮೇಶ್ ಜಾರಕಿಹೊಳಿ ಅವರಿಗೆ 25 ಶಾಸಕರ ಬೆಂಬಲ ಇದೆ. ಲಕ್ಷ್ಮಣ್ ಸವದಿ ಏನೇ ಮಾತಾಡ್ಲಿ, ಏನೇ ಟಾಂಗ್ ಕೊಡ್ಲಿ, ರಮೇಶ್ ಜಾರಕಿಹೊಳಿ ಹಿಂಜರಿಯೋದಿಲ್ಲ. ಅದಕ್ಕೆ ಕಾರಣ ಸರ್ಕಾರವನ್ನ ಬೀಳಿಸಿ ಕಟ್ಟುವ ನಾಯಕ ಅನ್ನುವಂತಹ ರಾಜಕೀಯದಲ್ಲಿ ಪಟ್ಟ ಪಡೆದಿರುವಂತಹ ಏಕೈಕ ರಾಜಕಾರಣಿ ಅಂದ್ರೆ ಅದು ರಮೇಶ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿ ಒಂದು ರೀತಿಯಾಗಿ ಕಿಂಗ್ ಆಗಿ ಮೆರೆದಂತವ್ರು. ರಾಜಕಾರಣದಲ್ಲಿ ಇಂಥವ್ರನ್ನೆಲ್ಲ ಬೀದಿಯಲ್ಲಿ ನೋಡ್ಕೊಂಡು ಬಂದಂತವ್ರು ರಮೇಶ್ ಜಾರಕಿಹೊಳಿ. ಈಗ ಇದ್ದಕ್ಕಿದ್ದಂತೆ ಲಕ್ಷ್ಮಣ ಸವದಿ ಏನ್ ಮಾತನಾಡಿದ್ರಲ್ಲ, ಮೆಟ್ಟಲ್ಲಿ ಹೊಡಿತೀನಿ ಅಂತ ಹೇಳಿ, ಇದಕ್ಕೆ ಪರೋಕ್ಷವಾಗಿ ಗೋಕಾಕ್ನಲ್ಲಿ ಕೂಡ ಈಗ ಧ್ವನಿಗಳು ಹೇಳ್ತಾ ಇದೆ. ಗೋಕಾಕ್ನಲ್ಲಿ ಸರಿಯಾದ ಬುದ್ಧಿಯನ್ನ ಕಲಿಸಬೇಕು ಲಕ್ಷ್ಮಣ ಸವದಿಗೆ ಅಂತ ಮುಂದಿನ ಚುನಾವಣೆಗೆ ಅಥಣಿಯಲ್ಲಿ ಕೆಲವು ವಿಚಾರಗಳು ನಡೆದಿವೆ. ಇನ್ನೊಂದು ನಿಮಗೆ ನೆನಪಿರಲಿ, ಸತೀಶ್ ಜಾರಕಿಹೊಳಿ ಯಾವುದೇ ಚುನಾವಣೆ ಇರಲಿ, ಯಾವುದೇ ಕ್ಷೇತ್ರ ಆಗಿರಲಿ, ಕೈ ಇಟ್ರೆ ಒಂದೇ ಒಂದು
ಮತದಿಂದ ಆದ್ರೂ ಗೆಲ್ಲುವಂತಹ ಶಕ್ತಿಯನ್ನ ಹೊಂದಿದಂತವರು ಸತೀಶ್ ಜಾರಕಿಹೊಳಿ. ನೋಡಿ, ಸಂಪೂರ್ಣ ಜವಾಬ್ದಾರಿಯನ್ನ, ಈ ಉಪಚುನಾವಣೆಯ ಸಂಪೂರ್ಣ ಜವಾಬ್ದಾರಿಯನ್ನ ಸತೀಶ್ ಜಾರಕಿಹೊಳಿಗೆ ಕೊಟ್ಟಿದ್ರು. 2 ಉಪಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ಸತೀಶ್ ಜಾರಕಿಹೊಳಿಗೆ ವಾರ್ನಿಂಗ್ ಮಾಡಿತ್ತು ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯ. ಆ 2 ಉಪಚುನಾವಣೆಯನ್ನ ಗೆಲ್ಲಿಸ್ಕೊಂಡೇ ಬಂದ ಸತೀಶ್ ಜಾರಕಿಹೊಳಿ ಮತ್ತು ತನ್ನ ಮಗಳು ಪ್ರಿಯಾಂಕಾ ಜಾರಕಿಹೊಳಿಯನ್ನ MP ಯನ್ನಾಗಿ ಮಾಡುದು. ಇದಕ್ಕೆ ಕಿಂಗ್ ಫಿನ್ ಅಂತ ಹೇಳಿ ಜಾರಕಿಹೊಳಿ ಕುಟುಂಬಕ್ಕೆ ಕರೀತಾರೆ. ಆವಾಗ್ಲೂ ಕೂಡ ಒಂದಿಷ್ಟು ಇವರಿಬ್ಬರ ಮಧ್ಯೆ ವಿವಾದಗಳು ಬಂದಿದ್ವು. ಯಾಕಿದನ್ನ ನಿಮಗೆ ಹೇಳಿದೆ ಅಂದ್ರೆ, ಈಗ ಲಕ್ಷ್ಮಣ್ ಸವದಿ ಮಾತಾಡಿದಾರಲ್ಲ, ಹರಿದು ಹೋಗಿರೋ ಮೆಟ್ಟಲ್ ಹೊಡಿತೀನಿ ಅಂತ ಹೇಳಿ. ಗೋಕಾಕ್ನಲ್ಲಿ ಇದರ ವಿರುದ್ಧ ಮಾತುಗಳು ಕೇಳಿ ಬರ್ತಾ ಇರೋದೇನಂದ್ರೆ, ಲಕ್ಷ್ಮಣ್ ಸವದಿ ರಮೇಶ್ ಜಾರಕಿಹೊಳಿಗಳ ಹೆಸರನ್ನ ಹೇಳ್ತಾ ಅಥಣಿ ಶಾಸಕರನ್ನ ಎಮೋಷನಲಿ ಬ್ಲಾಕ್ ಮೇಲ್ ಮಾಡಿ ಮತ ಚಲಾವಣೆಯನ್ನ ಮತ ತೆಗೆದುಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಯಾವುದೇ ಅಭಿವೃದ್ಧಿ ಇಲ್ಲ ಅಂತ. ಆದ್ರೆ ಲಕ್ಷ್ಮಣ್ ಸವದಿ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಯಾರು ಬೇಕಾದ್ರೂ ಹೇಳ್ಬೋದು ಅವ್ರ ಬಗ್ಗೆ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿ, ಅವ್ರ ವಿರೋಧಿ ಬಣಗಳು ಹೇಳ್ಬಹುದು. ಆದ್ರೆ ಲಕ್ಷ್ಮಣ್ ಸವದಿ ಅವರು ಆಲ್ಮೋಸ್ಟ್ ಆಲ್ ಅಭಿವೃದ್ಧಿ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅದ್ಭುತ ನಾಯಕ, ಇದರಲ್ಲಿ 2 ಮಾತು ಇಲ್ಲ. ಲಕ್ಷ್ಮಣ ಸವದಿ ಅದ್ಭುತ ನಾಯಕ ಇರ್ಲಿ. ಆದ್ರೆ ಸ್ವಲ್ಪ ಈ ಗಲಾಟೆಗಳು ಮಾಡೋದು, ಮನೆಗೆ ಬಂದಂತವ್ರಿಗೆ ಹೊಡೆಯೋದು, ತಲೆ ಹೊಡೆಯೋದು, ಇದನ್ನೆಲ್ಲ ಲಕ್ಷ್ಮಣ ಸವದಿ ಮಾಡ್ತಾ ಇದ್ದಾರೆ ಅಂತ ಮಹೇಶ್ ಕುಮಟಳ್ಳಿ ಕೂಡ ಇದು ಬಿಹಾರ ಆಗ್ತಾ ಇದೆ ಅಂತ ಮಾತನಾಡಿದ್ರು. ಆ ಕಡೆ ರಮೇಶ್ ಜಾರಕಿಹೊಳಿ ಕೂಡ ಮಾತನಾಡಿದ್ರು. ಇದರಲ್ಲಿ ಒಂದಿಷ್ಟು ಲಕ್ಷ್ಮಣ ಸವದಿ 0 ಆಗ್ತಾ ಇದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಆಮೇಲೆ ರಾಜಕಾರಣದಲ್ಲಿ ಮಾತನಾಡ್ತಾ ಇರುವಂತಹ ವ್ಯಂಗ್ಯದ ಮಾತುಗಳು ಈಗ ಲಕ್ಷ್ಮಣ ಸವದಿಯವರ ಬಾಯಲ್ಲೂ ಕೂಡ ಬರ್ತಾ ಇದೆ. ಮೆಟ್ಟಲ್ ಹೊಡಿತೀನಿ, ಹರಿದೋಗಿರೋ ಮೆಟ್ಟಲ್ ಹೊಡಿತೀನಿ, ಆ ರೀತಿ ಈ ರೀತಿ ಎಲ್ಲ ಬರ್ತಾ ಇದೆ. ನೋಡಿ, ಲಕ್ಷ್ಮಣ ಸವದಿ ಅಂದಾಗ ಅಥಣಿ ಅಥಣಿಯ ಮತದಾರರಲ್ಲಿ ಹುಟ್ಟುತ್ತಾ ಇರುವಂತಹ ಭಾವನೆ, ರಮೇಶ್ ಜಾರಕಿಹೊಳಿ ಅಥಣಿಗೆ ಬಂದ್ಬಿಟ್ರೆ ಅಥಣಿ ಎಲ್ಲ ಮಾರಾಟ ಮಾಡ್ತಾನೆ, ಅಥವಾ ಅಥಣಿಯಲ್ಲಿ ಏನೋ ಬುಗಿಲೆಬ್ಬಿಸ್ಬಿಡ್ತಾನೆ ಅಂತ ಹೇಳಿ ಈ ರೀತಿಯಾದಂತಹ ಒಂದು ಭಯವನ್ನ ಹುಟ್ಟಿಸ್ತಾ ಲಕ್ಷ್ಮಣ ಸವದಿ ಅಥಣಿಯಲ್ಲಿ ರಾಜಕಾರಣ ಮಾಡ್ತಿರೋದು ಅಂತ ಗೋಕಾಕ್ನಲ್ಲಿ ನಡೀತಾ ಇರುವಂತಹ ಚರ್ಚೆ. ಆದ್ರೆ ಅಥಣಿ ಮತದಾರರು ಎಷ್ಟು ಬುದ್ಧಿವಂತರು, ಅಥಣಿ ಮತದಾರರಲ್ಲಿ ಎಷ್ಟು ಬುದ್ಧಿವಂತಿಕೆ ಇದೆ. ಅಥಣಿ ಮತದಾರರು ಯಾವುದನ್ನ ನೋಡಿ ಮತ ಚಲಾವಣೆ ಮಾಡ್ತಾರೆ, ಅಭಿವೃದ್ಧಿ ನೋಡಿ ಮತ ಚಲಾವಣೆ ಮಾಡ್ತಾರ. ರಮೇಶ್ ಜಾರಕಿಹೊಳಿ ಬಂದ್ಬಿಟ್ರೆ ಅಥಣಿನೇ ಮಾರ್ಬಿಡ್ತಾನೆ ಅಥವಾ ಅಥಣಿನೇ ಏನೋ ಮಾಡ್ಬಿಡ್ತಾನೆ ಅಂತ. ಸೊ ಒಂದಂತೂ ಹೇಳ್ತೀನಿ, ಡೆಫಿನೆಟ್ಲಿ ರಮೇಶ್ ಜಾರಕಿಹೊಳಿ ಆಗ್ಲಿ, ಇನ್ನೊಬ್ರಾಗ್ಲಿ, ಮತ್ತೊಬ್ರಾಗ್ಲಿ, ಅಥಣಿ ಕ್ಷೇತ್ರ ಅಷ್ಟೇ ಅಲ್ಲ, ಯಾವುದೇ ನಮ್ಮ ಭಾರತ ದೇಶದಲ್ಲಿ ಏನು ಕ್ಷೇತ್ರಗಳಂತಿದೆ, ಮತ್ತು ಅಷ್ಟೇ ಅಲ್ಲ ನಮ್ಮ ರಾಜ್ಯದಲ್ಲಿ ಏನು ಕ್ಷೇತ್ರಗಳಂತಿದೆ, ಸೊ 224 ಕ್ಷೇತ್ರಗಳಲ್ಲಿಯೂ ಸಹ ಯಾವನ್ನೇ ನಿತ್ರು, ಯಾವನ್ನೇ ಬಂದ್ರು, ಯಾರಿಗೂ ಕೂಡ ಜನರನ್ನ ಹಾಳು ಮಾಡುವ ಯಾವುದೇ ಶಕ್ತಿಯೂ ಕೂಡ ಇಲ್ಲ. ಕೇವಲ ಅವ್ರ ಮನೆ ತುಂಬ್ಕೋಬಹುದು, ಅವ್ರ ಮುಕ್ಳಿ ತುಂಬ್ಕೋಬಹುದು, ಅವ್ರ ಮುಕ್ಳಿ ತುಂಬ್ಕೊಂಡು ಖಜಾನೆ ತುಂಬ್ಕೋಬಹುದು ಹೊರತು ಜನರನ್ನ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ಜನರಿಗೆ ಬರ್ತಕ್ಕಂತಹ ಏನು ಒಂದು ಅನುದಾನ ಅಂತಿರುತ್ತೆ ಅದನ್ನ ಬಗ್ಗು ಬಿಡಿಬಹುದು ಅಷ್ಟೇ, ಆದ್ರೆ ಜನರಿಗೆ ಯಾರು ತೊಂದರೆ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ಅದು ಸತ್ಯ. ಹಾಗಾಗಿ ಅಥಣಿ ಮತಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ಆರಿಸ್ಕೊಂಡ್ ಬಂದ್ರೆ ಅಥವಾ ಮಹೇಶ್ ಕುಮಟಳ್ಳಿ ಆರಿಸ್ಕೊಂಡ್ ಬಂದ್ರೆ ಅಥಣಿ ಮತಕ್ಷೇತ್ರನ ಮಾರ್ಬಿಡ್ತಾರೆ ಅಂತ. ಯಾಕೆ ಮಹೇಶ್ ಕುಮಟಳ್ಳಿ ಹಿಂದೆ ಬಂದಿರ್ಲಿಲ್ವಲ್ಲ, ಇದೇ ಲಕ್ಷ್ಮಣ್ ಸವದಿ ಅವರನ್ನ ಸೋಲಿಸಿ, ಇದೇ ಶಾಸಕ ಲಕ್ಷ್ಮಣ್ ಸವದಿ ಅವರನ್ನ ಸೋಲಿಸಿ ಮಹೇಶ್ ಕುಮಟಳ್ಳಿಯನ್ನ ಆರಿಸ್ಕೊಂಡ್ ಬಂದಿದ್ರು ಯಾರು? ರಮೇಶ್ ಜಾರಕಿಹೊಳಿ. ಟೋಟಲ್ ಆಗಿ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಮತ್ತು ಗೋಕಾಕ್ನ ಕಿಂಗ್ ಫಿನ್ ಆಗಿರುವಂತ ರಮೇಶ್ ಜಾರಕಿಹೊಳಿ ಮಧ್ಯೆ ಆಗಾಗ ಇವು ಪದಗಳು ಕೇಳಿ ಬರ್ತಾನೆ ಇರ್ತವೆ. ಆದ್ರೆ ಕೆಲವು ಮತದಾರರು ಮಾತಾಡ್ತಾರೆ, ಗೋಕಾಕ್ನಲ್ಲಾಗಿರ್ಬೋದು, ಅಥಣಿಗಳ ಭಾಗದಲ್ಲಿ ಆಗಿರ್ಬೋದು, ಒಂದಿಷ್ಟು ಜನರು ಮಾತಾಡುವಂತಹ ಜನರ ಅಭಿಪ್ರಾಯಗಳೇನಂದ್ರೆ, ಇವರಿಬ್ರು ಕೂಡ ಸುಮ್ಮನೆ ಹೀಗೆ ಮಾಡ್ತಾರೆ, ರಾಜಕೀಯವಾಗಿ ಇವರಿಬ್ರು ಕೂಡ ಬಹಳ ಅನ್ಯೂನ್ಯತೆವಾಗಿದ್ದಾರೆ, ಆದ್ರೂ ಕೂಡ ಜನರನ್ನ ಭಕ್ಷಣ ಮಾಡಕ್ಕೆ ಹೀಗೆ ಮಾಡ್ತಾರೆ ಲಕ್ಷ್ಮಣ ಸವದಿ, ರಮೇಶ್ ಜಾರಕಿಹೊಳಿ ಅಂತ ಈ ರೀತಿಯೂ ಜನ ಮಾತಾಡ್ತಾರೆ. ಸೊ ಹಾಗಾಗಿ ಯಾವುದು ನಿರ್ದಿಷ್ಟವಾಗಿದೆ, ಯಾವುದು ನಿರ್ದಿಷ್ಟವಾಗಿ ನಿಂತ್ಕೊಳ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದಂತೂ ನಿಜ, ಲಕ್ಷ್ಮಣ ಸವದಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿಗೆ. ಮೆಟ್ಟಲ್ಲೂ ಕೂಡ ಹೊಡಿತೀನಿ, ಆ ಶಕ್ತಿಯನ್ನ ನನಗೆ ಅಥಣಿ ಭಾಗದ ಜನ ಕೊಟ್ಟಿದ್ದಾರೆ ಅಂತ ಲಕ್ಷ್ಮಣ ಸವದಿ ಮಾತನಾಡಿದ್ದಾರೆ ಒಂದು ವೇದಿಕೆ ಮೇಲೆ. ಇದಕ್ಕೆ ರಮೇಶ್ ಜಾರಕಿಹೊಳಿ ಕೌಂಟರ್ ಏನಾಗಿರಬಹುದು? ಮೆಟ್ಟಲ್ ಹೊಡಿತೀನಿ ಅಂತ ಏನ್ ಹೇಳಿದ್ದಾರೆ ಲಕ್ಷ್ಮಣ ಸವದಿ ಅವರು, ಇದಕ್ಕೆ ರಮೇಶ್ ಜಾರಕಿಹೊಳಿಯ ಕೌಂಟರ್ ಯಾವ ರೀತಿ ಇರಬಹುದು? ರಮೇಶ್ ಜಾರಕಿಹೊಳಿಯನ್ನ ಅಥಣಿಯಲ್ಲೇ ಬಂದಾಗ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ, ಖಂಡಿತವಾಗಿಯೂ ಇದಕ್ಕೆ ಪ್ರತಿಕ್ರಿಯಿಸ್ತಾರೆ, ಅಥಣಿಯಲ್ಲೇ ಬಂದು ಪ್ರತಿಕ್ರಿಯಿಸ್ತಾರೆ. ಲಕ್ಷ್ಮಣ ಸವದಿ ಹಾಗೆ ಅದೇ ಭಾಗದಲ್ಲಿ ನಿಂತ್ಕೊಂಡು ಮಾತಾಡುವಂತ ಶಾಸಕ ಅಲ್ಲ ರಮೇಶ್ ಜಾರಕಿಹೊಳಿ.
ಅವರು ಏನೇ ಇದ್ರು ಏಕಾಏಕಿ ಏಕದಮ್ ಬಂದು ಅವ್ರ ಕ್ಷೇತ್ರದಲ್ಲಿ ಅವ್ರ ಮುಂದೆನೆ ಬಂದು ಉತ್ತರ ಕೊಡುವಂತಹ ಪ್ರಯತ್ನವನ್ನ ರಮೇಶ್ ಜಾರಕಿಹೊಳಿ ಮಾಡ್ತಾ ಇರ್ತಾರೆ. ಅದು ಅವರ ಧೈರ್ಯ ಮತ್ತು ಗುಂಡಿಗೆ ಅದನ್ನ ಮೆಚ್ಚಲೇಬೇಕಾದಂಥದ್ದು. ಅದನ್ನ ಮೆಚ್ಚದೇ ಇರೋದು ಆಗಲ್ಲ. ಯಾಕಂದ್ರೆ ಲಕ್ಷ್ಮಣ ಸವದಿಗಿಂತಲೂ ಒಂದು ಕೈ ಜಾಸ್ತಿ ಮೇಲು ರಮೇಶ್ ಜಾರಕಿಹೊಳಿ ಅನ್ನುವಂಥದ್ದು ಜನರ ಅಭಿಪ್ರಾಯ ಕೂಡ ಹೌದು. ಮತ್ತೆ ಕಿಂಗ್ ಫಿನ್ ಬೆಳಗಾವಿಯಲ್ಲಿ ಅದೊಂದು ರೀತಿ ಕಿಂಗ್ ಅಂತ ಅನಿಸ್ಕೊಂಡ್ಬಿಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ಜಾರಕಿಹೊಳಿ ಕುಟುಂಬನೇ ಬೆಳಗಾವಿಗೆ ಕಿಂಗು, ಇವ್ರನ್ನ ಬಿಟ್ರೆ ಯಾರು ಕಿಂಗ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಇವ್ರನ್ನ ಬಿಟ್ರೆ ಯಾರು ಬರ್ಲಿಕ್ಕೂ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ಜಾರಕಿಹೊಳಿ ಕುಟುಂಬ ಈಗ ಮೇಲ್ಗೈ ಸಾಧಿಸ್ತಾ ಇದೆ. ಏನೇನಾದ್ರೂ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಬಿಟ್ರೆ ಕತೆ ಮುಗಿದೋಯ್ತು. ಬೆಳಗಾವಿಯಲ್ಲಿ ಅಮಿಕ್ ಕಂಡಿರ್ಬೇಕು ಎಲ್ಲರೂ ಕೂಡ. ಅಂತ ಒಂದು ಪರಿಸ್ಥಿತಿ ಖಂಡಿತವಾಗಿಯೂ ಶಾಸಕರಿಗೆ ಬರುತ್ತೆ, ಜನರಿಗಂತೂ ಬರಲ್ಲ. ಮತದಾನ ಮಾಡೋ ಜನರು ಯಾವನ್ನೇ ಬಂದ್ರು ಅಮ್ಮಕೊಂಡು ಕುತ್ಕೊಳ್ಳೋದು ಬರಲ್ಲ. ಅಂದ್ರೆ ಜನ ಸೇರ್ಕೊಂಡು ಅಂದ್ರೆ ನಡುಗ್ಬಿಟ್ಟಿರ್ತಾರೆ ರಾಜಕಾರಣಿಗಳು. ಆದ್ರೆ ಈ ರಾಜಕಾರಣಿಗಳು ಮಾಡುವಂತ ಷಡ್ಯಂತ್ರಗಳು ಬಹಳ ಇರುತ್ತೆ. ಒಬ್ಬೊಬ್ಬರನ್ನೇ ಒಬ್ಬಟ್ಟಿಯಾಗಿ ಮುಗಿಸೋದು, ಆ ಕೇಸನ್ನ ತಿರುಚೋದು, ಇಂಥ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಒಟ್ಟಿಗೆ ಆಗಿ ನಿಂತ್ಕೊಂಡಂತ ಜನರು ಒಮ್ಮೆ ಒಟ್ಟಿಗೆ ಆಗಿ ನಿಂತ್ಕೊಂಡು ಮುಗಿಲೆದ್ರೆ ನಿಜಕ್ಕೂ ಕೂಡ ರಾಜಕಾರಣಿಗಳ ಮುಕ್ಕಳಾಗಿ ನೀರು ಬಿಡುತ್ತದೆ. ಅಷ್ಟು ಸ್ಪಷ್ಟವಾಗಿ ತಿಳಿಸ್ತಕ್ಕಂಥ ವಿಚಾರ ಇದೆ. ಬರೀ ಈ ರಾಜಕಾರಣ ಟೋಟಲ್ ಆಗಿ ರಾಜಕಾರಣ ಹೇಳ್ತಾ ಇದ್ದೀನಿ ನಾನು, ಯಾವುದೇ ರಾಜಕಾರಣಿ ಇರಲಿ. ಸೊ ಇರ್ಲಿ, ಲಕ್ಷ್ಮಣ್ ಸವದಿ ಕೊಟ್ಟಿರುವಂತಹ ಮೆಟ್ಟಲ್ಲಿ ಹೊಡಿತೀನಿ ಅಂತಕ್ಕಂಥ ಒಂದು ಈ ಮಾತಿಗೆ ಕೌಂಟರ್ಗೆ ರಮೇಶ್ ಜಾರಕಿಹೊಳಿ ಅತನಿಯಲ್ಲೇ ಬಂದು ಏನ್ ಕೌಂಟರ್ ಕೊಡ್ತಾರೆ ಅನ್ನೋದನ್ನ ಕಾದು ನೋಡೋಣ. ಮತ್ತಷ್ಟು ಮಾಹಿತಿಗಳನ್ನು, ರಾಜಕೀಯ ಸುದ್ದಿಗಳನ್ನು ಮುಂದೆ ಪ್ರಸಾರ ಪಡಿಸ್ತಾ ಇರ್ತೀನಿ. ನೋಡ್ತಾರೆ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೇನೆ.